ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಸಿಎಂ ಸಿದ್ದರಾಮಯ್ಯ ಅವರನ್ನು ಕೊಂಡಾಡಿದ ಹೋಮ್ ಮಿನಿಸ್ಟರ್. ಬೆಳಗಾವಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಭಾಷಣ. ನಗರದ ಸಿಟಿ ಲೈನ್ನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಕ್ರಮದಲ್ಲಿ ಹೇಳಿಕೆ. ಸಂತೋಷದಿಂದ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಮಾಡಿರುವೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ವ್ಯಾಪ್ತಿ 100ಕ್ಕೆ 100ರಷ್ಟು ಸಿಬ್ಬಂದಿಗೆ ವಸತಿ ವ್ಯವಸ್ಥೆಯಾಗಿದೆ. 67 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಹಾಗೂ ಶಂಕುಸ್ಥಾಪನೆ ಮಾಡಿದ್ದೇವೆ. ಶಹಾಪುರದಲ್ಲಿ ವಸತಿ ನಿಲಯಕ್ಕೆ 3 ಕೋಟಿ ವೆಚ್ಚದ ಕಾಮಗಾರಿಗೆ ಅಡಿಗಲ್ಲು ಹಾಕಿದ್ದೇವೆ. ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ವೃತ್ತಿಯಲ್ಲಿ ತೊಂದರೆ ಆಗಬಾರದು ಅಂತ ವಸತಿ ನಿರ್ಮಿಸಿದ್ದೇವೆ. ಪೊಲೀಸ್ ಸಿಬ್ಬಂದಿಗೆ ಮೊದಲು ಸಿಂಗಲ್ ರೂಮ್ ವ್ಯವಸ್ಥೆ ಇತ್ತು. ಅದು ನಾಗರಿಕ ಸಮಾಜದಲ್ಲಿ ಅವಮಾನ. ಹಾಗಾಗಿ ನಾವು ಪೊಲೀಸ್ ವಸತಿ ಗೃಹ ಮಾಡಿದ್ವಿ. ಪೊಲೀಸ್ ಇಲಾಖೆಯ ವಸತಿ ಗೃಹ ವಿಭಾಗದಿಂದ 38 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ್ದೇವೆ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನಮ್ಮ ಇಲಾಖೆಗೆ 2 ದೊಡ್ಡ ಸವಾಲುಗಳು ಬಂದು ನಿಂತಿವೆ. ಯುವಕರನ್ನ ಹಾಳು ಮಾಡ್ತಿರೋ ಡ್ರಗ್ಸ್ ಮಾಫಿಯಾ. ಈ ಮಾಫಿಯಾ ವಿರುದ್ಧ ನಮ್ಮ ಸರ್ಕಾರ ಯುದ್ಧವನ್ನೇ ಸಾರಿದ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ 24 ಕೋಟಿ ಮೌಲ್ಯದ ಡ್ರಗ್ಸ್ ಹಿಡಿದಿದ್ದಾರೆ ನಮ್ಮ ಪೊಲೀಸರು. ಕರ್ನಾಟಕದಲ್ಲಿ ಡ್ರಗ್ಸ್ ಮಾಫಿಯಾ ಮಟ್ಟ ಹಾಕ್ತೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ನಾವು ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದೇವೆ. ಮತ್ತೊಂದು ಸೈಬರ್ ಕ್ರೈಮ್ ಸವಾಲಾಗಿದೆ. ಜನರಲ್ ಅಪರಾಧ ಕಡಿಮೆ ಆಗ್ತಿದೆ. 22,000 30,000 ಕೇಸ್ಗಳು ದಾಖಲಾಗುತ್ತಿವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಟ್ಟಾಗಿ ತಂತ್ರಜ್ಞಾನ ಮೂಲಕ ಮಟ್ಟ ಹಾಕುವ ಕೆಲಸ ಮಾಡ್ತಿದ್ದೇವೆ. ಹಿರಿಯ ನಾಗರಿಕರನ್ನೇ ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದಾರೆ ಆರೋಪಿಗಳು. ಸೈಬರ್ ಕ್ರೈಮ್ ತಡೆಯಲು ಕೆಲಸವನ್ನ ನಮ್ಮ ಪೊಲೀಸರು ದಿನನಿತ್ಯ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ಪೊಲೀಸ್ ಪೇದೆಗೂ ಸೈಬರ್ ಕ್ರೈಮ್ ಬಗ್ಗೆ ತರಬೇತಿ ಕೊಡಲು ಸೂಚಿಸಿದ್ದೇವೆ ಎಂದ ಗೃಹ ಸಚಿವರು. ಕರ್ನಾಟಕ ಪೊಲೀಸ್ ಉತ್ತಮ ಕೆಲಸ ಮಾಡ್ತಿದೆ. ಆದಾಗ್ಯೂ ಕೆಲವು ತಪ್ಪು ಆದಾಗ ಕ್ರಮ ವಹಿಸುತ್ತಿದ್ದೇವೆ. ಜೈಲಿಗೆ ಡಿಐಜಿ ಅಲೋಕ್ ಕುಮಾರ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಜೈಲುಗಳ ಮೇಲೆ ಬೆಂಗಳೂರಿನಲ್ಲಿ ಕುಳಿತುಕೊಂಡೇ ನಿಗಾ ವಹಿಸಿದ್ದೇವೆ ಎಂದರು ಪರಮೇಶ್ವರ್. ಅಧಿವೇಶನಕ್ಕೆ ಬಂದಾಗ ನಮ್ಮ ಪೊಲೀಸರು ಕಷ್ಟ ಅನುಭವಿಸುತ್ತಿದ್ದಾರೆ. ಅಧಿವೇಶನಕ್ಕೆ ಬಂದಾಗ ಪೊಲೀಸ್ ಸಿಬ್ಬಂದಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗುವುದು. ಇದಕ್ಕಾಗಿ ಸಿಎಂ ಅವರು 20 ಕೋಟಿ ಅನುದಾನ ಕೊಟ್ಟಿದ್ದಾರೆ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನೇಮಕಾತಿಯನ್ನ ಮಾಡೇ ತೀರ್ತೀವಿ. 56,000 ಜನ ಹುದ್ದೆಗಳನ್ನು ನಾವೇನೀಗ ಪ್ರಕಟಣೆ ಮಾಡಿದ್ದೇವೆ. ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನ ಆದಷ್ಟು ಶೀಘ್ರವಾಗಿ ನಾವು ಆ ಒಂದು ನೋಟಿಫಿಕೇಶನ್ ಮಾಡಿ ಅವರಿಗೆ ರಿಕ್ರೂಟ್ಮೆಂಟ್ ಅನ್ನ ಮಾಡೇ ತೀರ್ತೀವಿ. ಅದು ಏನು ಸ್ವಲ್ಪ ತಡ ಆಗಿರ್ಬೋದು ಬಿಕಾಸ್ ಆಫ್ ಒಳ ಮೀಸಲಾತಿ. ಅದನ್ನು ಕೂಡ ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡ್ತೀವಿ. ಅಂಡ್ ಮಾಡಿದ ತಕ್ಷಣ ಈ ನೋಟಿಫಿಕೇಶನ್ ಮಾಡಬೇಕು. ಸೈಬರ್ ಕ್ರೈಮ್ ರಿಜಿಸ್ಟರ್ ಮಾಡಕ್ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಇಲ್ಲ ರೀ ನಮ್ಗೆ ಇಲ್ಲೇನು ಆ ಥರದ್ದಿಲ್ಲ, ಹೋಗ್ರಪ್ಪ ಅಲ್ಲೆಲ್ಲ ಒಂದು ಅಲ್ಲೋಗಿ ಅಂತ ಇಲ್ಲೋಗಿ ಅಂತ ಹೇಳೋರು. ಒಂದು ಸೆನ್ ಪೊಲೀಸ್ ಸ್ಟೇಷನ್ ಅಂತೇಳಿ ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್,
ಅದು ಈಗ ಏನು ಮಾಡಿದ್ದೀವಿ ಅಂದರೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ರಿಜಿಸ್ಟ್ರಿ ಜಾಸ್ತಿ ಆಗುತ್ತೆ, ನಂಬರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನ ನಾವು ರೆಗ್ಯುಲರ್ ಆಗಿ ನಾವು ಮಾನಿಟರ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತೀವಿ. ಈಗ ನೋಡಿ, ಲಾಸ್ಟ್ ಇಯರು 22,000ಕ್ಕೂ ಹೆಚ್ಚು ರಿಜಿಸ್ಟರ್ ಆಗಿತ್ತು. ಈ ವರ್ಷಕ್ಕೆ 25-26ಗೆ 14,000ಕ್ಕೆ ಇಳಿದಿದೆ. ನಾವು ಇವಾಗ ಅದ್ರ ಮೇಲೆ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಜಾಸ್ತಿ ಮಾಡಿದ್ವಿ. ನಮ್ಮಲ್ಲೂ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಈಗ ಅದು ಕೂಡ ಕಡಿಮೆ ಆಗುತ್ತೆ. ಅದಕ್ಕಾಗಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿದ್ವಿ. ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಏನಂತ ಹೇಳಿದ್ರೆ, ಒಂದು DGP ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಅದರ ಕೆಳಗಡೆ ADGಗಳು, IG ಗಳು, SP ಗಳು ಅವ್ರನ್ನೆಲ್ಲ ನಾವು ಮಾಡಿದೀವಿ. ಅದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದನ್ನ ಮಾಡ್ಲಾಗಿ ಈಗ ನಮ್ಗೆ 14,000ಕ್ಕೆ ಬಂದಿದೆ. ಸೊ ಈ ರಿಜಿಸ್ಟ್ರಿ ಕಮ್ಮಿ ಆಗ್ತಾ ಇದೆ ಅಂದ್ರೆ ನಾವು ಅದನ್ನ ಆ ಕೇಸಸ್ಗಳನ್ನ ಹಿಡಿದು ಸಾವಿರಾರು ಕೋಟಿ ರೂಪಾಯಿ ರಿಕವರಿ ಮಾಡಿದ್ದೀವಿ ಸೈಬರಲ್ಲಿ. ಇನ್ನು ಅದು ಮೊನ್ನೆ ಬೆಳಗಾಂನಲ್ಲೂ ಕೂಡ ಆಗಿದೆ. ಅದರಿಂದ ಈಗ ಇನ್ನೂ ಹೆಚ್ಚೆಚ್ಚು ಕೇಸಸ್ಗಳು ಬಂದಂಗೆಲ್ಲ ಅದಕ್ಕೆ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.